ನಿಮ್ಮ ಮನೆಗಳದಾಗ ಏನು ಸಮಸ್ಯೆಗಳು ಇತ್ತಂದ್ರೆ ಮಾಡಿದ್ರೆ ಪೊಲೀಸರು ಬರ್ತಿರ್ತಾರ, ತಿಳ್ಕೊಂತ ಇರ್ರಿ. ಕಾನೂನಿನ ಪ್ರಕಾರ ನಿಮಗೆ ಹೆಲ್ಪ್ ಮಾಡ್ತದೆ ಎಲ್ಲ ರೀತಿಯಿಂದ. ಏನು ಯಾವುದು ನೀವು ಭಯ ಪಡೋಕೆ ಅವಶ್ಯಕತೆ ಇಲ್ಲ. ಮನ್ಯಾಗ ಅತ್ತಿ ಸೊಸಿ ಎಲ್ಲ ರೀತಿಯಲ್ಲೂ ಚಲೋ ನಕ್ಕೊಂತ ಇರಬೇಕು. ಮತ್ತೆ ಎಲ್ಲಿ ಸಮಾಜದಾಗ ನಿಮ್ಗೆ ಏನು ತೊಂದರೆ ಆಗಂಗಿಲ್ಲ. ಅದೊಂದು ಆಗಬಾರ್ದನ್ನ ಉದ್ದೇಶಕ್ಕೋಸ್ಕರ ಮನೆ ಕಾರ್ಯಕ್ರಮ ಇದೆ. ನಿಮ್ದು ಏನು ತೊಂದರೆ ಆದ್ರೂ ಕೂಡ ಪೊಲೀಸರು ಬಂದ್ರೆ ಪೊಲೀಸರಿಗೆ ನಿರ್ಭಯವಾಗಿ ಹೇಳ್ರಿ. ಆರಾಮಿದ್ರಲ್ಲ? ತಗೋರಿ ಇಲ್ಲಿ ನಂಬರ್ ಇದಾವ, ಫೋನ್ ಮಾಡ್ರಿ. ಪೊಲೀಸರು ಬರ್ತಾರೆ. ಪೊಲೀಸರ ನಂಬರು, ಕಂಟ್ರೋಲ್ ರೂಮ್ ನಂಬರ್, ನನ್ನ ನಂಬರ್ ಇದೆ, ಸ್ಟೇಷನ್ ನಂಬರ್ ಇದೆ, ಕಂಟ್ರೋಲ್ ರೂಮ್ ನಂಬರ್ ಇದೆ. ಯಾವ ನಂಬರ್ ಯಾವ ಬೇಕಾದ್ರೆ ಬರ್ತಾರೆ. ಮನೆಗೆ ಅದರಲ್ಲಿ ಪೊಲೀಸ್ ಸ್ಟಾಫ್ ಎಷ್ಟು ತನಕ ಟೇಬಲ್ ಬರ್ತದ. ಬರ್ತದ. ನೀವು ಕೊಡ್ಬಿಡಿ. ತಮ್ಮ ಮನೆ ಅಲ್ವಾ? ಇದು ನಮ್ಮ ಹೊಸ ಆಚರಣೆ ಇದೆ. ಮನೆಗೆ ಪೊಲೀಸರು, ಅದರಲ್ಲಿ ನಮ್ಮ ಪೊಲೀಸರು ಮನೆಗೆ ಬರ್ತಾರೆ. ಏನಾದ್ರು ಪೊಲೀಸ್ ನಮ್ಮ ಸ್ಟಾಫ್ಗೆ ಹೇಳ್ಬೋದು, ಅವರಿಗೆ ಸಾಲ್ವ್ ಮಾಡಿದ್ದಾರೆ, ಅವರ ಮಟ್ಟದಲ್ಲಿ ಏನಾಗುತ್ತೆ ಅಷ್ಟೇ ಮಾಡ್ತಾರೆ. ಜೊತೆಗೆ ತಮ್ಮ ಸಹಕಾರ ನಮ್ಮ ಪೊಲೀಸ್ ತಮಗೇನಾದರೂ ಬೇರೆ ಏನಾದರೂ ಇಶ್ಯೂಸ್ ಈ ಥರ ಈ ಹಳ್ಳಿಯಲ್ಲಿ ದಯವಿಟ್ಟು ನಮ್ಮ ನೀವು ಹುಡುಗರು ಎಷ್ಟರ ಸರ್ ಏನ್ರ ಇದ್ರೆ ಹೇಳ್ರಿ. ಹಾದ್ಯಾಗ ಬರ್ಬೇಕಾದ್ರೆ ಯಾರ ತೊಂದ್ರೆ ಮಾಡಿದ್ರ ಸರ್ ಇವ್ರಿಗೆ ಹೇಳ್ತಾರ. ಏನ್ ಸಮಸ್ಯೆ ಅಂದ್ರೆ ಹೇಳ್ಬೇಕು. ನಮ್ಮ ಪೊಲೀಸ್ ಟೀಚರ್ ಬಂದು ಹೇಳ್ತೀವಿ, ಅವರು ಟೀಚರ್ ಬಗ್ಗೆ ಹೇಳ್ತಾರೆ. ಟೀಚರ್ ಜಾಸ್ತಿ ಚಲೋ ಓದ್ಬೇಕು, ಸಾಹೇಬರು ಆದಂಗೆ ಬೇಕು. ಆಗ್ತಿರಲ್ಲ ಚೆನ್ನಾಗಿ ಒಳ್ಳೆ ಹೆಸರು ಮಾಡಬೇಕು. ಒಂದು ಪೇರೆಂಟ್ಸು ಮತ್ತೆ ನಂದು ಯಾರು ಹೇಳ್ತಾರೆ ಎಲ್ಲ ಯಾರು ಬಂದ್ರು ಅವರು ಕೈಯಿಂದ ಬಂತು ಆದ್ಮೇಲೆ ನಾವೇ ಮಾಡಿದ್ದೀವಿ. ಬನ್ನಿ ಧಾರವಾಡಕ್ಕೆ ಯಾವಾಗ ಬಂದ್ರೆ ನಮ್ಮ ಆಫೀಸ್ ಇದೆ. ಧಾರವಾಡ ಸಾಹೇಬರು ಭೇಟಿ ಮಾಡ್ರಿ. ಬನ್ನಿ ನಮ್ಮ ಗ್ರೂಪ್. ಅದರಲ್ಲಿ ತಮ್ಗೆ ಏನಾದರೂ ಹೇಳ್ಬೇಕು ಅದನ್ನು ಹೇಳಿ. ನಮ್ಮ ಸ್ಟಾಫ್ ತಮ್ಮ ಹತ್ರ ಬರ್ತಾರೆ, ಆವಾಗ ಅವರಿಗೆ ಹೇಳಿ. ನಿಮ್ಗೆ ಏನಾದರೂ ಇಶ್ಯೂಸ್ ಜಾಸ್ತಿ ಆಗಿದೆ ಸ್ಟೇಷನ್ಗೆ ಬನ್ನಿ. ಬಟ್ ಏನೋ ಆಗಬೇಕು ಬನ್ನಿ, ನಾವೇ ನಿಮ್ಮ ಜೊತೆ ಎಷ್ಟೇ ಸಹಕಾರ ಅಷ್ಟು ಮಾಡ್ತೀವಿ. ಅದು ನೀವು ನಮಗೆ ಹಂಗೆ ಸಹಕಾರ. ಆರಾಮಿದ್ದೀರಲ್ಲ? ಆರಾಮಿರೋ ಸಲಕ್ಕೆ ಬಂದೀವಿ. ನೀವು ಆರಾಮಿರ್ಬೇಕಂತ ಅಮ್ಮ, ನನ್ನ ಹೆಸರು ಗುಂಜನಾಥ, ನಾನು SP ಧಾರವಾಡ. SP ಸಾಹೇಬ್ರ ಅದಾರ. ನಿಮ್ಮ ಮನೆಗೆ ಬಂದಾರ? ನಿಮ್ಮ ಊರಿಗೆ ನಿಮ್ಮ ಮನೆಗೆ ಫಸ್ಟ್ ಯಾರು ಬಂದಾರೇನು? ಒಂದು ಸರ್ಕಾರದ ಕಾರ್ಯಕ್ರಮ, ಹೊಸ ಕಾರ್ಯಕ್ರಮ. ಮನೆಗೆ ಪೊಲೀಸ್ ಅಂತ ಪ್ರತಿಯೊಂದಕ್ಕೂ ಎಲ್ಲಕ್ಕೂ ಸ್ಟೇಷನ್ ಬರೋಕ್ಕಾಗಲ್ಲ. ಸಮಸ್ಯೆಗಳು ಇರ್ತಾವೆ ಅಥವಾ ನಿಮಗೆ ಬಂದು ಹೇಳಲ್ದಂಥ ಪರಿಸ್ಥಿತಿಗಳು ಇರ್ತಾವೆ. ಅಂಥದ್ರಲ್ಲಿ ನೀವು ಇಲ್ಲಿ ಎಲ್ಲ ನಿಮ್ಮ ಹಳ್ಳಿಗಳನ್ನ ಬೀಟ್ ವೈಸ್ ವಿಂಗಡಣೆ ಮಾಡ್ತೀವಿ. ಬೀಟ್ ಪೊಲೀಸರು ಅಂತ ಇರ್ತಾರೆ, ಫಿಕ್ಸ್ ಇರ್ತಾರೆ. ನಿಮಗೆ ಅವ್ರ ನಂಬರ್ ಇದೆ, ಕಡೆಗಾಡಿನ ನಂಬರ್ ಇದೆ, ಆಮೇಲೆ ಸ್ಟೇಷನ್ ನಂಬರ್ ಇದೆ, ಕಂಟ್ರೋಲ್ ರೂಮ್ ನಂಬರ್. ನಿಮ್ಗೆ ಏನಾದ್ರು ಸಮಸ್ಯೆಗಳಿದ್ರು ಪೊಲೀಸರು ವಿಸಿಟ್ ಮಾಡಿದಾಗ ಹೇಳ್ಬೋದು, ಅಥವಾ ಈ ನಂಬರ್ಗೆ ಫೋನ್ ಮಾಡಿದ್ರೆ ಇಲ್ಲೇ ಬರ್ತಾರೆ. ನಿಮ್ಮ ಪಕ್ಕದವರೆಲ್ಲ ತಿಳಿಸಿದ್ರು ಬಗ್ಗೆ ಏನಾದ್ರು ಕೇಳಿ. ನಂಬರ್ ಕೊಡ್ರಿ ಅವ್ರಿಗೆ. ಈ ನಂಬರ್ದವ್ರೆಲ್ಲ ಬರ್ಕೊಂಡ್ಬಿಡ್ರಿ. ಬಿ ಎಚ್ ಪೊಲೀಸರ ಮ್ಯಾಗ ಸಿಬ್ಬಂದಿ ಐತಲ್ಲಮ್ಮ, ಈ ನಂಬರು ಚೇಂಜ್ ಆಗಂಗಿಲ್ಲ. ಯಾರು ಸಿಬ್ಬಂದಿ ಇದೇ ನಂಬರ್ ಇರ್ತದೆ.